ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಭಾರೀ ಮಳೆ ಆಗುವಂತದ್ದು. ಈಗಾಗಲೇ ವರುಣಾರ್ಭಟಕ್ಕೆ ತತ್ತರಿಸಿರುವಂತಹ ಕರುನಾಡು ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಪ್ರಕೃತಿಯ ರೌದ್ರಾವತಾರ ತಾಂಡವ ಆಡುತ್ತೆ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಭಾರೀ ಮಳೆ. ಸದ್ಯ ಈಗಾಗಲೇ ಸುರಿತಾ ಇರುವಂತಹ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಪ್ರಕೃತಿಯ ರೌದ್ರಾವತಾರ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಮಳೆಯ ಆರ್ಭಟ ಜೋರು. ಕರಾವಳಿ ಹಾಗೂ ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಕೂಡ ಮಳೆ ಆಗುವಂತದ್ದು ಕಾಣಿಸ್ತಾ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೋರಾಗಿ ಅಪ್ಪಳಿಸಲಿವೆ ಸಮುದ್ರದ ಅಲೆಗಳು. ನಿರಂತರ ಮಳೆಗೆ ತುಂಬಿ ತುಳುಕುತ್ತಿವೆ ಕೆಆರ್ಎಸ್ ಕಬಿನಿ. ಮಳೆಯ ಕೊರತೆಗೆ ಒಣಗಿದ್ದ ಡ್ಯಾಂಗಳಿಗೆ ಮರು ಜನ್ಮ ಬಂದಿದೆ ಇದೀಗ. ಈಗ ಕಪಿಲಾ ನದಿಗೆ 27,000 ಕ್ಯೂಸೆಕ್ ನೀರು ಬಿಡುಗಡೆ. ಕಪಿಲಾ ನದಿಯಲ್ಲಿ ಹೆಚ್ಚಾದ ನೀರಿನ ತೀವ್ರತೆ ಮಟ್ಟ. ಸುರಕ್ಷಿತ ತೆರಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಕೂಡ ಆದೇಶವನ್ನ ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಸುರಿತಾ ಇದ್ದಂತಹ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಈಗ ಮಳೆ ಇಲ್ಲ, ಓಕೆ, ಗಮನಿಸ್ತಾ ಇದ್ದೀವಿ. ಬಟ್ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅದರಿಂದ ನಾವು ಗಮನಿಸಿದ್ವಿ, ಎಲ್ಲೆಡೆ ಕೂಡ ನೀರು ನಿಂತಿರುವಂಥದ್ದು, ರೋಡ್ಗಳೆಲ್ಲ ಪೂರ್ತಿ ಊರೇ ಜಲಾವೃತವಾಗಿರುವಂಥದ್ದು ಕೂಡ ಗಮನಿಸಿದ್ವಿ. ಇನ್ನು ಕೆಲವೊಂದು ಮನೆಗಳ ಹತ್ರ ಕೂಡ ನೀರು ನುಗ್ಗಿರುವಂಥದ್ದನ್ನ ನಾವು ಗಮನಿಸಿದ್ವಿ. ಇತ್ತ ಕರಾವಳಿ ಭಾಗ ಅಂತ ಅಂದಾಗ ಈ ಗುಡ್ಡಗಳು ಕುಸಿಯುವಂಥದ್ದು ಕೂಡ. ಈಗ ಮತ್ತೆ 4 ದಿನ ರಾಜ್ಯದಲ್ಲಿ ವರುಣಾರ್ಭಟ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಮೀನುಗಾರರಿಗೆ ಸಮುದ್ರದ ಹತ್ರ ಹೋಗದೇ ಇರುವಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಮುದ್ರದ ಅಲೆಗಳು ಜೋರಾಗಿ ಅಪ್ಪಳಿಸುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು. ಪ್ರಕೃತಿಯ ರೌದ್ರಾವತಾರ. ನಿಜಕ್ಕೂ ಕೂಡ ಪ್ರಕೃತಿ ಯಾವ ರೀತಿಯಾಗಿ ನಾವು ಪ್ರಕೃತಿಯನ್ನ ನೋಡ್ಕೊಳ್ತೀವಲ್ವಾ, ಅಷ್ಟು ಪ್ರಕೃತಿ ನಮಗೆ ಪೂರಕವಾಗಿರುತ್ತೆ. ಪ್ರಕೃತಿಯ ರೌದ್ರಾವತಾರದ ಮುಂದೆ ಎಲ್ಲರೂ ಕೂಡ ಟುಸ್ಸೆ ಅಲ್ಲಿ. ಆ ರೀತಿ ಆಗ್ತಾ ಇದೆ ಈಗ ಸದ್ಯ ಸುರಿತಾ ಇರುವಂತಹ ಮಳೆಯಿಂದ. ಇನ್ನು ನೋಡಿ, ಕಬಿನಿ ಜಲಾಶಯಕ್ಕೆ ಕೂಡ ಒಳಹರಿವು ಹೆಚ್ಚಾಗಿದೆ. ನೀರಿನ ಹರಿವು ಕೂಡ, ಡ್ಯಾಮ್ಗಳು ತುಂಬ್ತಾ ಇದ್ದಾವೆ, ನದಿಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ನಿಜಕ್ಕೂ ಖುಷಿ ಪಡುವಂತಹ ಸುದ್ದಿ. ಎಲ್ಲರೂ ಕೂಡ ಏನು ನದಿಗಳು ತುಂಬ್ತಾ ಇದೆಯಲ್ಲಪ್ಪ, ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಅನ್ನೋದೇ ನಮ್ಮ ಕರ್ನಾಟಕಕ್ಕೆ ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆಗಿರ್ಬೋದು, ಇಡೀ ಕರ್ನಾಟಕದ ಜನತೆ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಾ ಇದೆ. ಬಟ್ ಕೆಲವೊಂದು ಕಡೆ ಸುರಿತಾ ಇದ್ದಂಥ ಮಳೆಯಿಂದ ಏನಾಗ್ತಾ ಇದೆ, ಅತಿ ಹೆಚ್ಚಾಗಿ ಸುರಿಯುವಂಥ ಮಳೆಗೆ ಇಡೀ ಊರೇ ಜಲಾವೃತ ಆಗ್ತಾ ಇದೆ. ಕೆಲವೊಂದು ರಾಜ್ಯವನ್ನು ಕೂಡ ಗಮನಿಸ್ಬೋದು ನಾವು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ವಿ, ಹೌದು. ಬಟ್ ಏನೋ ಬರಗಾಲ ಬಂದ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ಹೇಳ್ತಾ ಇದ್ವಿ. ಬಟ್ ಮಳೆ ಈಗ ಸುರಿತಾ ಇದೆ. ಕೆಲವೊಂದು ಜಿಲ್ಲಾವಾರು ಗಮನಿಸಿದಾಗ ಕೆಲವೊಂದು ಸೈಡ್ಸ್, ಕೆಲವೊಂದು ಪ್ಲೇಸ್ಗಳಲ್ಲಿ ಹೆಚ್ಚಿನ ಒಂದು ಮಳೆಯ ಆರ್ಭಟ ಜೋರಾಗಿರೋದ್ರಿಂದ ಈಗ ಬೆಳಗಾವಿ, ಮಹಾರಾಷ್ಟ್ರ ಭಾಗದಲ್ಲಿ, ಗಡಿ ಭಾಗದಲ್ಲಿ ಆಗ್ತಾ ಇದ್ದಂಥ ಮಳೆಯಿಂದ ಆಗಿರ್ಬೋದು, ಸೇತುವೆ ಎಲ್ಲ ಜಲಾವೃತ ಆಗಿರುವಂಥದ್ದು, ಓಡಾಡೋಕ್ಕೂ ಕೂಡ ಜನಗಳಿಗೆ ಕಷ್ಟ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಬಟ್ ಮಳೆಯಿಂದ ಖುಷಿ ಪಡುವಂಥ ಸುದ್ದಿನೇ ಅಲ್ವಾ ಎಲ್ಲರೂ ಕೂಡ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಅದನ್ನು ನಿಭಾಯಿಸ್ಬೋದು ಅಂತ.